ಈ ಆಳಾದ ಮಳೆಯಿಂದ ಕೋಳಿ ಗಾಡಿ ಊದ್ಕೊಂಡೇ ಬಿಡೋದ. ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಯ್ತದೆ. ನಾನು ನಿಮ್ಮ ರೈತನ ಮಗ. ಈ ಮಿನಿಲೋಗೆ ಸುಸ್ವಾಗತ. ದನಗಳೆಲ್ಲ ಕಟ್ಟಾಕಿ ಕುರ್ಗಳಿಗೆಲ್ಲ ನೀರು ಕುಡಿಸಿ ಮತ್ತು ಇವತ್ತು ನೈಟು ಕೋಳಿ ತುಂಬ್ತಾರೆ. ಆ ವಿಡಿಯೋನೂ ಹಾಕ್ತೀನಿ, ಪೂರ್ತಿ ನೋಡಿ. ಬನ್ನಿ, ಈಗ ಹಾಲು ಕರಿಕೆ ಹೋಗ್ಬೇಕು, ಟೈಮ್ ಬೇರೆ ಆಗ್ಬಿಟ್ಟೈತೆ. ಗಾಡಿಗಳೆಲ್ಲ ಬಂದವೆ ಮತ್ತು ಟಿ ಎಲ್ಲ ಹಾಕಿ ಕೋಳಿ ತುಂಬ್ತವ್ರೆ. ನಾವು ನಿಂತ್ಕೊಂಡು ಲೆಕ್ಕ ಹಾಕೋತಾ ಇದ್ದೀವಿ. ಯಾಕಂದ್ರೆ ಜಾಸ್ತಿ ಹಾಕ್ಬಿಟ್ರು ನಮಗೆ ಲಾಸ್ಟಲ್ಲಿ ಸಾಲ್ಟೇಜ್ ಬಂದು ಗಳು ಹಾಕ್ಬಿಡ್ತಾರೆ. ಸುಮ್ಮನೆ ಹ್ಯಾಂಗೆ ತೊಂದರೆ ಅಂದ್ಬಿಟ್ಟು ನಾವು ನಿಂತ್ಕೊಂಡು ಎಣಿಸ್ಕೊಂಡು ಲೆಕ್ಕ ಹಾಕೋತಾ ಇದ್ದೀವಿ. 2 ದಿನದಿಂದ ಅವಳೆ ಮುಕ್ಲಾರ ಮಳೆ ಹುಯ್ಕೊಂಡು ಅವಳೆ ಕೆಸರುಗದೆ ಥರ ಆಗೈತೆ. ಇಲ್ಲೇ ಬಿಟ್ರೆ ಬೇಕಾದ್ರೆ ಭತ್ತದ ನಾಟಿ ಮಾಡ್ಬಿಡ್ಬೋದು. ಉಯ್ಯಿ ಅಂದರೆ ಹಿಂಗುಯ್ಯದ, ಅವಳೆ ಸರ್ರಾಗಿ ಹುಯ್ತದೆ. ಕೆಸರುಗದೆ ಅಂತಿರೋ ಹಂಗೆ ಅವಲೇ ಬಂದು ಸಿಗಾಕೋತು ಗಾಡಿ. ಮೊದಲಾಗೆ ನಮ್ಮದು ಕಾವಲೆ ರೋಡು, ಮೊದಲಾಗೆ ಮಣ್ಣು ರೋಡ್ ಬೇರೆ. 2 ವರ್ಷದಿಂದ 3 ವರ್ಷದಿಂದ ಅಂತಾನೆ ಅವರೇ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದ್ಬಿಡ್ತಾರೆ. ಟಾರ್ ರೋಡ್ ಮಾಡಿಸ್ಬಿಡ್ತೀನಿ, ಹಂಗೆ ಮಾಡಿಸ್ಬಿಡ್ತೀನಿ, ಹಿಂಗೆ ಮಾಡಿಸ್ಬಿಡ್ತೀನಿ ಅಂತ. ರೈತರ ಕಷ್ಟ ನೋಡಿ. ಓಟ್ ಹಾಕಾದ್ಮೇಲೆ ಮುಗೀತಲ್ಲ ಅವ್ರ ಕೆಲಸ, ಇನ್ನೇನು ಅವ್ರು ಬಂದೇನು ಮಾಡಬೇಕಾ? ಆಮೇಲೆ ನಮ್ಮ ಹುಡುಗನ ಫೋನ್ ಹಾಕ್ತೆ, ಹಿಂಗೆ ಗಾಡಿ ಸಿಗಾಕೊಂಡ್ಬಿಡುತ್ತೆ, ಕೋಳಿ ಗಾಡಿ ಬಾಯಲ್ಲಿ ಟ್ಯಾಕ್ಟರ್ ಎತ್ಕೊಂಡು ಅಂತ. ಹಂಗಂದೇಡ್ಕೆ ನಮ್ಮ ಹುಡುಗ ಟ್ಯಾಕ್ಟರ್ ಎತ್ಕೊ ಬಂದ. ನೈಟ್ ಆದರೂ ಪರವಾಗಿಲ್ಲ, ನೋಡ್ಬೋದು ಬೆಲ್ಟ್ ಎಲ್ಲ ಕಟ್ಟಿದ್ದೀವಿ ನೋಡಿ. ಟ್ಯಾಕ್ಟರ್ ಗತ್ತಿಯೇ ನೋಡಿ, ಒಂದೇ ಸೆಕೆಂಡ್ಗೆ ಎಳೆದು ಬಿಸಾಕೊತ್ತು. ನಮ್ಮ ಹುಡುಗ ಅಲ್ಲಿಂದ ಹೊಲ್ಟ ಮನೆಗೆ ಟ್ಯಾಕ್ಟರ್ ಎತ್ಕೊಂಡು. ಅಲ್ಲಿಂದ ಇನ್ನೂ ಕೋಳಿ ತುಂಬಿಸ್ಬೇಕಿತ್ತು, ಹೋದೆ ನೋಡಿ. ಇದಕ್ಕಿದ್ದಂಗೆ 2 ನಿಮಿಷಕ್ಕೆ ಅವಳು ತಿರ್ಗಾ ಮಳೆ ಸ್ಟಾರ್ಟ್ ಆಗ್ಬಿಡಿತ್ತು. ಈಗ ತಾನೇ ನಿಂತೋಗಿತ್ತು, ಈಗ ತಿರ್ಗಾ ಸ್ಟಾರ್ಟ್ ಆಗೈತೆ. ಏನು ಮಾಡೋದು, ಹಿಂಗೆ ಬೇಜಾರಾಗೋಯ್ತದೆ ಹಿಂಗೆ ಮಳೆ ಹೋಯ್ತಾ ಇದ್ರೆ. ನೋಡ್ಬೋದು ತೂಕ ಎಲ್ಲ ಮಡಗ್ತಾವ್ರೆ. ಸೂಪ್ರೈಸ್ ಒಳಗಡೆ ಕೂತವ್ರೆ, DC ಹೋಯ್ತದೆ ಅಂತ. ಈಗೆಲ್ಲ ಬಿಡಿ ಬ್ಲೂಟೂತ್ ಸ್ಕೇಲು ನಡೀತದೆ. ಫೈನಲಿ ಕೋಳಿ ತುಂಬಾಯಿತು. ಎಲ್ಲನೂ ತುಂಬಿಲ್ಲ, ಒಂದು 5,000 ಚಿಲ್ಲರೆನೋ ತುಂಬವ್ರೆ. ಒಂದು ಶೆಡ್ ಏನೋ ಖಾಲಿ ಆಗೈತೆ, ಇನ್ನೊಂದು ಶೆಡ್ ಹಂಗೆ ಐತೆ. ಆಮೇಲೆ ಬೆಳಗ್ಗೆ ಎರೆದ್ಬಿಡ್ತು, ಅವೆಲ್ಲ 6 ಗಂಟೆ ಮೇಲೆ ಆಗ್ಬಿಟ್ಟೈತೆ ಟೈಮು. ಈ ಶಾರ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಶೇರು, ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ ಗಾಯ್ಸ್.